ಹೊತ್ತಲ್ಲಿ ಚಂದ್ರನ ಇಟ್ಕೊಂಡು ಅಲ್ಲೇ ಕೂತಿದ್ದಾರೆ. ಮರಿಬಾರ್ದು ನೀವು. ಬಿದ್ದಂತ ಏಟನ್ನ ಮರ್ತ್ರೆ, ಕೊಟ್ಟಂತ ಪೆಟ್ಟನ್ನ ಮರ್ತು ಅವನ ಹೇಳ್ತಿರು. ನಮ್ಮ ಕೃಷ್ಣಜಿ ಹೇಳ್ತಾ ಇದ್ರು ರಾಮ ರಹೀಮ, ನಮ್ಮ ಶಿವಶಂಕರ್ಜಿ ಹೇಳ್ತಿರು ರಾಮ ರಹೀಮನ್ನ ಒಂದು ಮಾಡಿದ್ದೀನಿ ಅಂತ. ನೆನ್ನೆ ರಾಮ ಕಾಣಿಸ್ತಿಲ್ವಾ ರಹೀಮ? ನೆನ್ನೆ ಕಾಣಿಸ್ತಿಲ್ವಾ ನಿನಗೆ ರಹೀಮ? ನೀನು, ನಿಮ್ಮ ಚಿಕ್ಕಪ್ಪ, ನಿನ್ನ ಸಂತತಿ ಆ ಹುಡುಗನ್ನ, ಆ ಹೆಣ್ಮಗಳು ವಾಪಸ್ ಬರಕ್ ಹೋದ್ರೆ ತಡೆದು ನಿಲ್ಲಿಸಿ ಹಿಡ್ಕೊಂಡು ದನಕ್ ಬಿಡದಂಗ್ ಬಿಡದ್ರಲ್ಲ. ರಾಮ ಕಾಣಿಸ್ತಿಲ್ವಾ ನಿನಗೆ? ನಿನ್ನೆ ರಾತ್ರಿ ರಾಮ ನೆನಪಾದ್ನ? ಯಾಕೆ ನೆನಪಾದ ರಾಮಣ್ಣ? ಯಾಕೆ ನೆನಪಾದ? ಇಲ್ಲೆಲ್ಲ ರಾಮನ ಸಂತತಿ ಎದ್ದು ನಿಂತ್ಕೊಳ್ತು, ಅದಕ್ಕೆ ಅವನಿಗೆ ರಾಮ ನೆನಪಾದ. ನೀವು ಸುಮ್ಮನೆ ಇದ್ದಿದ್ರೆ ನಿನ್ನೆ ರಾಮ ರಹೀಮನ್ ಹತ್ರ ಹೋಗ್ತಾ ಇರಲಿಲ್ಲ, ರಹೀಮ ರಾಮನ್ ಹುಡುಕ್ತಾನೂ ಇರಲಿಲ್ಲ. ನಾನು ಪೊಲೀಸ್ ಇಲಾಖೆಗೆ ಈ ಮುಖಾಂತರ ಎಚ್ಚರಿಕೆ ಕೊಡ್ತೇನೆ. ನೀವು ನಿನ್ನೆ ರಾತ್ರಿ ಯಾವ ಅಧಿಕಾರಿ ಆ ಹುಡುಗನೋಗಿ ಎದುರಿಸಿದ್ರೆ ಅನ್ನೋ ಮಾಹಿತಿ ನನಗಿದೆ. ಹುಷಾರ್, ನಾಳೆ ಸರ್ಕಾರ ನಮ್ಮದೇ ಬರೋದು, ನಾಳೆ ನಾನೇ ಎಮ್ಮೆಲ್ಲೆ ಆಗೋದು. ಎಲ್ಲೇ ಇದ್ರು, ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಿಮ್ಮನ್ನ ನೆನಪಿಟ್ಕೊಳ್ತೇವೆ, ಪಾಠ ಕಲಿಸುವಂತ ಕೆಲಸ ಮಾಡ್ತೇವೆ. ಹುಷಾರ್, ನಡೆಯಲ್ಲ ಅರಸೀಕೆರೆಯಲ್ಲಿ. ಇವತ್ತಿನ ಸ್ಯಾಂಪಲ್ ನೀವೇನಾದ್ರೂ ಆತನ ಬಂಧಿಸ್ತಾ ಇದ್ರೆ, ಸ್ವಾಮಿ ಗಣೇಶ ಉತ್ಸವ ಮಾಡಿದಾಗ ಇದೇ ನಮ್ಮ ಕೆಲವು ಯುವಕರು ನಿಮಗೆ ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ರು? ಪ್ರಕರಣವನ್ನ ಸುಮೋಟೋ ಪ್ರಕರಣ ದಾಖಲು ಮಾಡ್ತೀರಿ, ಅವರ ಮನೆ ಮಠ ಹಾಳು ಮಾಡ್ತೀರಿ. ಕನಿಷ್ಠ 10 ವರ್ಷ ಅವ್ರ ಜೀವನ ಹಾಳು ಮಾಡಿದ್ದೀರಿ. ನೀವು ನಾಚಿಕೆ ಆಗಲ್ಲ ನಿಮಗೆ? ಹಿಂದೂ ಯುವಕರ ಮೇಲೆ ಪ್ರಕರಣ ದಾಖಲು ಮಾಡಿ 10 ವರ್ಷ ಅವ್ರ ಜೀವನ ಹಾಳು ಮಾಡಿದ್ರಿ ನೀವು. ನಮ್ಮ ವಾಸಣ್ಣ ಇಲ್ಲೇ ಇದ್ದಾನೆ. ಎಷ್ಟು? 13 ವರ್ಷ. ಒಂದಲ್ಲ ಎರಡಲ್ಲ ಸ್ವಾಮಿ, 13 ವರ್ಷ. ಬಂಧುಗಳೇ, ನೀವು ವಿನಂತಿ ಮಾಡ್ಕೊಳ್ಳೋದಾದ್ರೆ, ನೀವು ಪ್ರಾರ್ಥನೆ ಮಾಡೋದಾದ್ರೆ, ನೀವು ಮನವಿ ಕೊಡಕ್ಕಾದ್ರೆ, ಈ ತಾಯಿ ಭಾರತ ಮಾತೆಗೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರ್ಬೋದು, ಮದನ್ ಲಾಲ್ ಧಿಂಗ್ರಾ ಅವರು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು ಇರ್ಬೋದು, ಸುಖದೇವ್ ಅವರು ಇರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಕ್ಷಮೆ ಕೇಳಬೇಕಾಗುತ್ತೆ. ಯಾಕಂದ್ರೆ ಅವತ್ತು ಛತ್ರಪತಿ ಶಿವಾಜಿ ಮಹಾರಾಜ ಸ್ವರಾಜ್ಯ ಸ್ಥಾಪನೆಗೋಸ್ಕರ ಸ್ವರಾಜ್ಯವನ್ನ ಎದ್ದು ನಿಲ್ಲಿಸಲೇಬೇಕು. ಉತ್ತರದಲ್ಲಿ ಮೊಘಲರು, ದಕ್ಷಿಣದಲ್ಲಿ ಶಾಹಿಗಳು, ಆದಿಲ್ ಶಾಹಿಗಳು, ಇವೆರಡರ ಮಧ್ಯೆ ಶಿವಾಜಿ ಮಹಾರಾಜ ಸ್ವರಾಜ್ಯ ಕಟ್ಟಿದ್ದು ಯಾರಿಂದ ಅಂತಂದ್ರೆ ಮುಕ್ತ ಮಾವಳಿ ಜನಾಂಗ ಅವತ್ತು ಜಾಗೃತ ಆಯಿತು. ಆ ಕಾರಣಕ್ಕೆ ಸ್ವರಾಜ್ಯ ಸ್ಥಾಪನೆ ಆಯಿತು. ಮರಾಠರ ಕುದುರೆಗಳು ದಿಲ್ಲಿ ಸುಲ್ತಾನ ಔರಂಗಜೇಬನ ಕಿತ್ತು ಹೊರದು ತಿಂದು ಎಲ್ಲ ಮೊಘಲ ಬಾದಶಾಹಗಳ ಸಮಾಧಿ ಡೆಲ್ಲಿಲಿದ್ರೆ, ಕಡೆ ಸಾಮ್ರಾಟ್ ಅವನ ಔರಂಗಜೇಬನ ಸಮಾಧಿ ಮಹಾರಾಷ್ಟ್ರದಲ್ಲಿ ಯಾಕೆ ಸಿಗಾಕೋತು ಅನ್ಕೊಂಡಿದ್ದೀರಾ? ಅವತ್ತು ಯಾರು ಹಿಂದೂಗಳು ಪ್ರಾರ್ಥನೆ ಮಾಡಲಿಲ್ಲ.